ಮುಕುಂದ ಕಂಪ್ನಿಲಿ ಫೈನಲ್ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ನೋಡೋರಿಗೆ ನೆರಳಿರಲಿ ಅಂತ ಪೆಂಡಾಲ್ ಹಾಕಿದ್ವಿ. ಆದರೆ ಎಲ್ಲರೂ ಸೇರಿ ಏನು ಮಾಡ್ತಿದ್ದಾರೆ ನೋಡಿ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡು. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ನಮಸ್ಕಾರ ರೀ ಎಲ್ಲ ಕೊಪ್ಪಳ ಮಂದಿಗೆ. ದಿನ 8 ಗಂಟೆ ಆದ್ರೂ ನಾಚಿಕೆ ಬಿಟ್ಟು ಎದ್ದೇಳ್ದಿರೋ ನಾನು ಇವತ್ತು 5 ಗಂಟೆಗೆ ಎದ್ದು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾಕಪ್ಪ ಅಂದ್ರೆ ನಿನ್ನೆ ನಮ್ಮ ಗಾಡಿ ಕೈ ಕೊಟ್ಟಿರೋ ಕಾರಣ ಇವತ್ತು ಬೇರೆಯವ್ರ ಗಾಡಿ ತಗೊಂಡು ಲೋಡ್ ಮಾಡ್ತಿದ್ವಿ. 9 ಗಂಟೆಗೆ ಎಲ್ಲ ರೆಡಿ ಕೊಡ್ಬೇಕಾಗಿತ್ತು. ಹಾಗಾಗಿ ಬೇಗ ಎದ್ದು ರೆಡಿ ಮಾಡ್ತಾ ಇದ್ವಿ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಅದೇನೋ ಅಂತಾರಲ್ಲ, ದುಡ್ಡಿನ ದುನಿಯಾದಲ್ಲಿ ದುಡಿತಾರವನ್ಗೆ ಬೆಲೆ ಜಾಸ್ತಿ ಅಂತ. ಅದಕ್ಕೆ ನಮ್ಮ ಬೆಲೆ ನಾವು ಕಂಡ್ಕೋಬೇಕಂದ್ರೆ ದುಡಿತಾ ಇರ್ಬೇಕು. ಅಲ್ಲಿಂದ ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಬಂದಿದ್ದೆ ಗಿಣಿಗೇರಿ ಹತ್ರ ಇರೋ ಅಪ್ಪು ಡಾಬಾದಲ್ಲಿ. ಅಲ್ಲೆರಡು ಮೆಟೀರಿಯಲ್ಸ್ ಇದ್ವು, ತಗೊಂಡು ಸೀದಾ ನಾವು ಬಂದಿದ್ದೆ ಮುಕುಂದ ಫ್ಯಾಕ್ಟ್ರಿ ಹತ್ರ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಲಾಸ್ಟ್ ಟೈಮ್ ಇದೇ ಮುಕುಂದ ಕಂಪ್ನಿಲಿ ಪೆಂಡಲ್ ಹಾಕಕ್ ಬಂದಾಗ ಇವ್ರು ಲಿಸ್ಟ್ ಮಾಡಿ ಅದನ್ನ ಚೆಕ್ ಮಾಡಿ ಎಲ್ಲ ಬಿಡೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ ನಾವೇ ಲಿಸ್ಟ್ ಮಾಡ್ಕೊಂಡ್ ಬಂದಿದ್ವಿ. ಆದ್ರೂ ಅದನ್ನ ಚೆಕ್ ಮಾಡಿ ಒಳಗ್ ಬಿಡಕ್ಕೆ ಇನ್ನೂ ಲೇಟ್ ಮಾಡಿದ್ರು. ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಅಂತೂ ಇಂತ ಹಾಫ್ ಆನ್ ಅವರ್ ಆದ್ಮೇಲೆ ಒಳಗಡೆ ಬಿಟ್ರು. ನಮ್ ಕೆಲಸ ಇವತ್ತು ಗ್ರೌಂಡ್ ಅಲ್ಲಿ ಇತ್ತು. ಆ ಗ್ರೌಂಡ್ HSL ಕಂಪ್ನಿಲಿ ಇತ್ತು. ಹಾಗಾಗಿ ಆ ಗೇಟ್ ಒಂದು ಪಾಸ್ ಮಾಡ್ಬೇಕಾಗಿತ್ತು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೂ ಕಾಲ್ ಮಾಡಿಕೊಟ್ಟು ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಇವತ್ತು ಗ್ರೌಂಡ್ ಅಲ್ಲಿ 2 ಬಾಕ್ಸ್ ಹಾಕೋದಿತ್ತು. ಹಂಗಾಗಿ ಹಾಫ್ ಆನ್ ಅವರ್ ಅಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಕ್ರಿಕೆಟ್ ನೋಡ್ಬೇಕಂತ ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಎಲ್ಲ ರೆಡಿ ಮಾಡಿ ಹಾಫ್ ಆನ್ ಅವರ್ ಆದ್ಮೇಲೆ ಎಲ್ಲ ಪ್ಲೇಯರ್ಸ್ ಬಂದು ಟೀಮ್ ಅಪ್ ಮಾಡ್ಕೊಂತ ಇದ್ರು. ಆದ್ರೆ ಮೊದಲನೇ ಓವರ್ ಅಲ್ಲೇ ಬಾಲ್ ಹೋಗಿ ಪೆಂಡಲ್ ಮೇಲೆ ಬಿದ್ದುಬಿಡ್ತು. ಅದನ್ನ ತೆಗಿಯೋಕೆ ಎಲ್ಲರೂ ಹರಸಾಹಸ ಪಡ್ತಾ ಇದ್ರು. ಹಂಗೂ ಹಿಂಗೂ ಎಲ್ಲರೂ ಸೇರಿ ಕಷ್ಟಪಟ್ಟು ಬಾಲ್ ತಕೊಂಡು ಮಧ್ಯಾಹ್ನ 2 ಗಂಟೆ ಅನ್ನೋಷ್ಟರಲ್ಲಿ ಮ್ಯಾಚ್ ಮುಗಿಸಿದ್ರು. ಹಂಗೆ ವಿನ್ನರ್ ಅನೌನ್ಸ್ಮೆಂಟ್ ಎಲ್ಲ ಆಯ್ತು. ಎಲ್ಲರೂ ಮ್ಯಾಚ್ ಮುಗಿಸ್ಕೊಂಡು ಎಂಜಾಯ್ ಮಾಡ್ತಾ ಮನೆಗೆ ಹೋದ್ರು. ಇಲ್ಲಿಂದ ನಮ್ಮ ಕೆಲಸ ಶುರುವಾಯಿತು. ಪೆಂಡಲ್ ಬಿಚ್ಕೊಂಡು ಎಲ್ಲ ಲೋಡ್ ಮಾಡ್ಕೊಂಡು ಗೇಟ್ ಹತ್ರ ಬರೋಷ್ಟರಲ್ಲಿ ಸುಮಾರು 4 ಗಂಟೆ ಆಗೋಯ್ತು. ಮತ್ತೆ ಅದೇ HSL ಮುಕುಂದ ಕಂಪ್ನಿ 2 ಗೇಟಲ್ಲಿ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಕೊಂಡು ಹೊರಗಡೆ ಬಂದು ಮತ್ತೆ ಊರ ಕಡೆ ಹೋದ್ವಿ.